Welcome back, dear students. So now let us go through the next definition. So optimization problem. As I told you in the beginning, optimization problem is nothing but a problem which seeks to maximize or minimize a linear objective function of two variables x and y subject to certain constraints as determined by a set of linear inequalities is called an optimization problem. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂದರೆ ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಫಂಕ್ಷನ್ ಆಫ್ ಟೂ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ subject to certain constraints which are determined by a set of linear inequalities. So optimization problem andre it deals with the problems which maximize or minimize a linear objective function. Linear objective function ಏನಿದೆ z equal to ax plus by ಅಲ್ಲಿ ಎರಡು ವೇರಿಯೇಬಲ್ಸ್ ಇದೆ ಇಲ್ಲಿ which are subject to certain constraints. Constraints are nothing but restrictions. Under some restrictions, the problems which deals with maximizing or minimizing a linear function. Which is nothing but optimization problem. Okay, remember optimization problem andre eno a problem which seeks to maximize or minimize a linear function of two variables say x and y subject to certain constraints which are determined by a set of linear inequalities. Okay, so next is a optimal value. Optimal value andre ಇನ್ನೇನು ಇಲ್ಲ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಆಬ್ಜೆಕ್ಟಿವ್ ಫಂಕ್ಷನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂ ಏನಿರುತ್ತೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ನ ನಾವು ಆಪ್ಟಿಮಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ರಿಮೆಂಬರ್, so optimal value is nothing but the maximum or minimum value of an objective function. Okay, next definition is very important. Feasible region ಅಥವಾ solution region ಅಂತ ಏನು ಹೇಳ್ತೀವಿ ಅದು. So feasible region is nothing but the common region determined by all the constraints including the non-negative constraints both x and y greater than or equal to 0. ಆಲ್ರೆಡಿ ನಾನು ನಿಮ್ಗೆ ಇದು ಹೇಳಿದೆ, ಏನು ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಏನಿದೆ ಅದನ್ನು ನಾವು ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ತೀವಿ. ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅದರ ಅರ್ಥ ಏನು? ದ ಸೊಲ್ಯೂಷನ್ ರೀಜನ್ ಲೈಸ್ ಓನ್ಲಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ನಮಗೆ ಬೇಕಿರೋ ಸೊಲ್ಯೂಷನ್ ರೀಜನ್ ಏನಿದೆ ಅದು ಫಸ್ಟ್ ಕ್ವಾಡ್ರೆಂಟಲ್ಲಿರೋ ರೀಜನ್ ಆಗಿದೆ ಅಂತ, ಆಯಿತಾ? ಅದು ಬಿಟ್ಟು ಇನ್ನೆಲ್ಲೂ ಬರೋಲ್ಲ ನಿಮಗೆ. ಸೊ ಇಲ್ಲಿ ಫೀಸಿಬಲ್ ರೀಜನ್ ಅಥವಾ ಸೊಲ್ಯೂಷನ್ ರೀಜನ್ ಅಂತಲೂ ಹೇಳ್ಬೋದು. ಫೀಸಿಬಲ್ ರೀಜನ್ ಅಂದರೆ ಈಗ ಸಪೋಸ್ ಒಂದು ಟೂ ಕನ್ಸ್ಟ್ರೆಂಟ್ಸ್ ಇರುತ್ತೆ ಅಂದ್ಕೊಳ್ಳಿ, ಎರಡು ಕಂಡೀಷನ್ಸ್ ಇರುತ್ತೆ. ಸಪೋಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4, 3x ಪ್ಲಸ್ 2y ಇಸ್ ಈಕ್ವಲ್ ಟು ಸಮ್ 5 ಅಂತಿರುತ್ತೆ ಅಂದ್ಕೊಳ್ಳಿ. ದೀಸ್ ಆರ್ ದ ಟೂ ಕನ್ಸ್ಟ್ರೆಂಟ್ಸ್, ಹೌದಾ? ಸೊ ಈಗ ಫಸ್ಟ್ ಕನ್ಸ್ಟ್ರೆಂಟ್ ಇದು ಅಂದ್ಕೊಳ್ಳಿ, ಸುಮ್ಮನೆ ನಾನು ರಫ್ ಆಗಿ ಹಾಕ್ತಾ ಇದ್ದೀನಿ. ದಿಸ್ ಈಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಇನ್ನೊಂದು ಕನ್ಸ್ಟ್ರೆಂಟು ಸಮ್ ಲೈಕ್ ದಿಸ್, ಈ ಥರ ಇರ್ಬೋದು, 3x ಪ್ಲಸ್ 2y ಈಕ್ವಲ್ ಟು 5. ಆಯಿತಾ? ಸೊ ಈಗ ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದು ಲೆಸ್ ದನ್ ಆರ್ ಈಕ್ವಲ್ ಟು ಇದ್ದರೆ ಫಸ್ಟ್ ಕನ್ಸ್ಟ್ರೆಂಟ್ಗೆ ಸೊಲ್ಯೂಷನ್ ರೀಜನ್ನು ಎಬೋವ್ ದ ಲೈನ್ ಬರುತ್ತೆ. ಸೆಕೆಂಡ್ ಕನ್ಸ್ಟ್ರೆಂಟ್ಗೆ ಎರಡೂ ಗ್ರೇಟರ್ ದನ್ ತೊಗೊಂಡ್ಬಿಡೋಣ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎರಡಕ್ಕೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಈ ಲೈನ್ಗೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಸೆಕೆಂಡ್ ಲೈನ್ಗೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದರೆ ನಮಗೆ ಸೊಲ್ಯೂಷನ್ ರೀಜನ್ ಏನು ಬರುತ್ತೆ? ಎಬೋವ್ ಬೋತ್ ದ ಲೈನ್ಸ್, ಎರಡೂ ಲೈನ್ಸು ಮೇಲಿರೋ ಸೊಲ್ಯೂಷನ್ ರೀಜನ್ ಆಗುತ್ತೆ. ಇದು ಅರ್ಥ ಆಗ್ತಿದೆಯಾ? ಸೊ ಈ ರೀಜನ್ ಏನಿದೆ ಇಟ್ ಈಸ್ ಸ್ಯಾಟಿಸ್ಫೈಡ್ ಬೈ ಬೋತ್ ದ ಕನ್ಸ್ಟ್ರೆಂಟ್ಸ್, ಹೌದಾ? ಎರಡೂ ಕನ್ಸ್ಟ್ರೆಂಟ್ಸಿಂದ ಸ್ಯಾಟಿಸ್ಫೈ ಆಗಿದೆ, ಸರಿನಾ? ಅಂದರೆ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೆಂಟ್ಸ್. ಅರ್ಥ ಆಗ್ತಿದೆಯಾ? ಸೊ ಆ ರೀಜನ್ ಏನಿರುತ್ತೆ ವಿಚ್ ಈಸ್ ಸ್ಯಾಟಿಸ್ಫೈಡ್ ಬೈ ದ ಗಿವನ್ ಕನ್ಸ್ಟ್ರೆಂಟ್ಸ್, ಎಷ್ಟು ಕನ್ಸ್ಟ್ರೆಂಟ್ಸ್ ಇರುತ್ತೋ ಅಷ್ಟೂ ಕನ್ಸ್ಟ್ರೆಂಟ್ಸ್ನ ಸ್ಯಾಟಿಸ್ಫೈ ಮಾಡೋ ಫೀಸಿಬಲ್ ರೀಜನ್. ಅರ್ಥ ಆಗ್ತಿದೆಯಾ? ಈಗ ಎರಡು ಕನ್ಸ್ಟ್ರೆಂಟ್ಸ್ ಇದೆ ಅಂದರೆ ಎರಡೂ ಕನ್ಸ್ಟ್ರೆಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಎಷ್ಟು ಕನ್ಸ್ಟ್ರೆಂಟ್ಸ್ ಇರುತ್ತೋ ಅಷ್ಟು ಕನ್ಸ್ಟ್ರೆಂಟ್ಸ್ನ ಸ್ಯಾಟಿಸ್ಫೈ ಮಾಡೋ ಕಾಮನ್ ರೀಜನ್ನ ನಾವು ಫೀಸಿಬಲ್ ರೀಜನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಇನ್ಕ್ಲೂಡಿಂಗ್ ದ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ರಿಮೆಂಬರ್, ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ ಅಂದರೆ ಅಂಡರ್ಸ್ಟುಡ್ ಸೊಲ್ಯೂಷನ್ ರೀಜನ್ ಲೈಸ್ ಓನ್ಲಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಂತ. ಅರ್ಥ ಆಗ್ತಿದೆಯಾ? ಸೊ ವೆರಿ ಸಿಂಪಲ್. feasible region ಅಂದ್ರೇನು? It is the common region determined by all the constraints including the non-negative constraints x and y greater than or equal to 0 of a linear programming problem. So it's called feasible region. So feasible region is nothing but the common region determined by all the constraints. Remember, okay?
ಓಕೆ, ಸಪೋಸ್ ಇದು ನೋಡಿ, ಒಂದು ನಾನು ಎಕ್ಸಾಂಪಲ್ ಆಗಿ ಒಂದು ಗ್ರಾಫ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಈ ಶೇಡೆಡ್ ರೀಜನ್ ಏನಿದೆ, ದಿಸ್ ಈಸ್ ದ ಫೀಸಿಬಲ್ ರೀಜನ್ ಆಗಿದೆ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ದ ರೀಜನ್ ವಿಚ್ ಈಸ್ ಸ್ಯಾಟಿಸ್ಫೈಡ್ ಬೈ ಆಲ್ ದ ಕನ್ಸ್ಟ್ರೆಂಟ್ಸ್. ಹೌದಾ? ಕಾಮನ್ ರೀಜನ್ ಆಫ್ ಆಲ್ ದ ಕನ್ಸ್ಟ್ರೆಂಟ್ಸ್ ಈಸ್ ನಥಿಂಗ್ ಬಟ್ ಫೀಸಿಬಲ್ ರೀಜನ್. ಆಯಿತಾ? ಸೊ ಮಿಕ್ಕಿದೇನಿರುತ್ತೆ, ರಿಮೈನಿಂಗ್ ರೀಜನ್ ಎಕ್ಸೆಪ್ಟ್ ದ ಫೀಸಿಬಲ್ ರೀಜನ್, ಆ ರಿಮೈನಿಂಗ್ ರೀಜನ್ನ ನಾವು ಇನ್ಫೀಸಿಬಲ್, ಅಂದರೆ ಇಲ್ಲಿ ಮಿಕ್ಕಿದ್ದೆಲ್ಲ ಏನಿರುತ್ತೆ ಇದು ಇದು ಎಲ್ಲನೂ ಅಷ್ಟೇ, ಅದನ್ನು ನಾವು ಏನಂತ ಹೇಳ್ತೀವಿ, ಇನ್ಫೀಸಿಬಲ್ ಅಂತ ಹೇಳ್ತೀವಿ. ಇನ್ಫೀಸಿಬಲ್ ರೀಜನ್. ಅರ್ಥ ಆಗ್ತಿದೆಯಾ? Infeasible region is nothing but the region other than the feasible region. Region other than feasible region is called infeasible region. ಅರ್ಥ ಆಗ್ತಿದೆಯಾ? ಅಂದರೆ ಫೀಸಿಬಲ್ ರೀಜನ್ನ ಬಿಟ್ಟು ಮಿಕ್ಕಿದೇನಿರುತ್ತೆ ಅದನ್ನು ಇನ್ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್? ವೆರಿ ಸಿಂಪಲ್. ಅರ್ಥ ಆಯ್ತಾ? Okay, this is about feasible region and infeasible region. Feasible region ಅಂದ್ರೆ ಏನು? The common region determined by all the given constraints. ಹೌದಾ? Infeasible region ಅಂದರೆ the region other than feasible region is called infeasible. ಹೌದಾ? ಸೊ ಈಗ feasible solution ಅಂದ್ರೆ ಏನು ಅಂತ ನೋಡೋಣ. We were discussing about region. ಹೌದಾ? ಈಗ feasible solution ಅಂದ್ರೆ ಏನು? ನೆಕ್ಸ್ಟ್ ಡೆಫಿನೇಷನು, feasible solution. ಸೊಲ್ಯೂಷನ್ ಅಂದರೆ ಇಲ್ಲಿ LPP ಅಲ್ಲಿ is nothing but set of points. Okay, remember. So feasible solution andre every point in the feasible region is called feasible solution. Artha agtideya? So feasible solution andre the points athwa every point of the feasible region is called the feasible solution. Artha agtideya? ಫೀಸಿಬಲ್ ರೀಜನ್ ಇಸ್ ನಥಿಂಗ್ ಬಟ್ ಎವ್ರಿ ಪಾಯಿಂಟ್. ಅಂದರೆ ಈ ಫೀಸಿಬಲ್ ರೀಜನ್ ಅಲ್ಲಿರೋ, ಅಂದರೆ ಇನ್ಸೈಡ್ ದ ರೀಜನ್ ಆಗಿರ್ಬೋದು ಅಥವಾ ಆನ್ ದ ಬೌಂಡ್ರಿ ಆಫ್ ದ ರೀಜನ್, ಎವ್ರಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್ ಈಸ್ ಕಾಲ್ಡ್ ದ ಫೀಸಿಬಲ್ ಸೊಲ್ಯೂಷನ್. ರಿಮೆಂಬರ್, ಫೀಸಿಬಲ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಎವ್ರಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್. ಈ ಫೀಸಿಬಲ್ ರೀಜನ್ನಲ್ಲಿರೋ ಪ್ರತಿಯೊಂದು ಪಾಯಿಂಟು, ಯಾವುದೇ ಒಂದು ಪಾಯಿಂಟ್ ಆಗಿರ್ಬೋದು, ಒಳಗಡೆ ಇರೋ ಪಾಯಿಂಟ್ ಆಗಿರ್ಬೋದು ಅಥವಾ ಈ ಬೌಂಡ್ರಿ ಲೈನ್ಸ್ ಮೇಲಿರೋ ಪಾಯಿಂಟ್ಸ್ ಆಗಿರ್ಬೋದು. ಸೊ ಎವ್ರಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್ ಈಸ್ ಕಾಲ್ಡ್ ದ ಫೀಸಿಬಲ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ಇನ್ಫೀಸಿಬಲ್ ಸೊಲ್ಯೂಷನ್ ಅಂದರೆ ಎನಿ ಪಾಯಿಂಟ್ ಔಟ್ಸೈಡ್ ದ ಫೀಸಿಬಲ್ ರೀಜನ್. ಇನ್ಫೀಸಿಬಲ್ ಸೊಲ್ಯೂಷನ್ ಮೀನ್ಸ್ infeasible solution. Infeasible solution ಅಂದರೆ any point which is outside the feasible region. ಅದನ್ನು ಇನ್ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ರಿಮೆಂಬರ್, ಇಲ್ಲಿ ಸೊಲ್ಯೂಷನ್ ಅಂದರೆ ಪಾಯಿಂಟ್ಸ್ ನಾವು ಸೊಲ್ಯೂಷನ್ ಅಂತ ಕರಿತೀವಿ LPP ಅಲ್ಲಿ. ರಿಮೆಂಬರ್, ಸೊ ಫೀಸಿಬಲ್ ಸೊಲ್ಯೂಷನ್ ಅಂದರೆ ಏನು? ಎವ್ರಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್, ಒಳಗಡೆ ಇರ್ಬೋದು ಅಥವಾ ಬೌಂಡ್ರಿ ಮೇಲಿರೋ ಪಾಯಿಂಟ್ಸ್ ಯಾರು ಆಗಿರ್ಬೋದು, ಒಟ್ಟಾರೆ ಫೀಸಿಬಲ್ ರೀಜನಲ್ಲಿರೋ ಪಾಯಿಂಟ್ಸ್ನ ನಾವು ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಇನ್ಫೀಸಿಬಲ್ ಸೊಲ್ಯೂಷನ್ ಅಂದ್ರೇನು? ಎನಿ ಪಾಯಿಂಟ್ ಔಟ್ಸೈಡ್ ದ ಫೀಸಿಬಲ್ ರೀಜನ್ನ ಬಿಟ್ಟು ಹೊರಗಡೆ ಇರೋ ಪಾಯಿಂಟ್ಸ್ನ ನಾವು ಇನ್ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟು. Okay, the next important definition is corner points. See, corner points ಅಂದರೆ ಅದು the name itself suggests corner. ಯಾವುದರ ಕಾರ್ನರು? ಕಾರ್ನರ್ ಅಂದ್ರೆ ಏನು ನೋಡಿ ಇಲ್ಲಿ. So corner points in the feasible region, they are nothing but the point of intersection of any two boundary lines which cover the feasible region. ನೋಡಿ, ಈ ಎಕ್ಸಾಂಪಲ್ ತೊಗೊಂಡ್ರೆ, see this is the feasible region. ನಾನು ಶೇಡ್ ಮಾಡಿರೋ ರೀಜನ್ ಏನಿದೆ ಅದು ಫೀಸಿಬಲ್ ರೀಜನ್. ಸೊ ಈ ಯಾವುದೇ ಪಾಯಿಂಟು ಆ ಫೀಸಿಬಲ್ ರೀಜನ್ನ ಬೌಂಡ್ರಿ ಲೈನ್ಸ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಗಿದ್ರೆ ಅದನ್ನು ನಾವು ಕಾರ್ನರ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಈ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಬೌಂಡ್ರಿ ಲೈನ್, ಹೌದಾ, ವಿಚ್ ಕವರ್ ದ ಫೀಸಿಬಲ್ ರೀಜನ್. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದೆ, ಇವೆರಡು ಲೈನ್ಸ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನು, ಇದು ಕಾರ್ನರ್ ಪಾಯಿಂಟ್.
ಅದೇ ಥರ ಸೊ ಇದೊಂದು ಬೌಂಡ್ರಿ ಲೈನು ವಿಚ್ ಕವರ್ ದ ಫಿಸಿಬಲ್ ರೀಜನ್, ಸರಿನಾ? ಅದರ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಾವು ಕಾರ್ನರ್ ಪಾಯಿಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಅದೇ ಥರ ಈ ಲೈನು ಮತ್ತು ಈ ಲೈನು ಅದರ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕೂಡ ಏನಿದೆ ಅದನ್ನು ಕಾರ್ನರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಕಾರ್ನರ್ ಪಾಯಿಂಟ್ ಇನ್ ಫಿಸಿಬಲ್ ರೀಜನ್ ಈಸ್ ಎ ಪಾಯಿಂಟ್ ಇನ್ ದ ರೀಜನ್ ವಿಚ್ ಇಸ್ ದ ಇಂಟರ್ಸೆಕ್ಷನ್ ಆಫ್ ಎನಿ ಟು ಬೌಂಡ್ರಿ ಲೈನ್ಸ್. Intersection of two boundary lines which cover the feasible region. ಅರ್ಥ ಆಗ್ತಿದೆಯಾ? So very simple, corner points are nothing but the point of intersection of any two boundary lines of the feasible region in an LPP. ಅರ್ಥ ಆಗ್ತಿದೆಯಾ? ಸೊ ಯಾವುದೇ ಎರಡು ಬೌಂಡ್ರಿ ಲೈನ್ಸ್ ಏನಿರುತ್ತೆ ಅದರ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಬಟ್ ರಿಮೆಂಬರ್, ಕ್ಯಾನ್ ವಿ ಕನ್ಸಿಡರ್ ದಿಸ್ ಪಾಯಿಂಟ್ ಆ್ಯಸ್ ಕಾರ್ನರ್ ಪಾಯಿಂಟ್? ಇದನ್ನು ನಾನು ಪಾಯಿಂಟ್ ಸಿ ಅಂತ ತೊಗೊಂಡ್ರೆ ಅದನ್ನು ನಾನು ಕಾರ್ನರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಖಂಡಿತ ಇಲ್ಲ. ಯಾಕೆ? ಬಿಕಾಸ್ ದಿಸ್ ಬೌಂಡ್ರಿ ಲೈನ್ ಡಸ್ ನಾಟ್ ಕವರ್ ದ ಫೀಸಿಬಲ್ ರೀಜನ್. ಹೌದಾ? ಫೀಸಿಬಲ್ ರೀಜನ್ನಲ್ಲಿರೋ ಬೌಂಡ್ರಿ ಲೈನ್ ಆಗಿರಬೇಕು, ಫೀಸಿಬಲ್ ರೀಜನ್ನ ಬೌಂಡ್ರಿ ಲೈನ್ ಆಗಿರಬೇಕು. ಆ ಥರದ ಎರಡು ಬೌಂಡ್ರಿ ಲೈನ್ಸ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಕಾರ್ನರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವುದಿದೆ? ಓ ಆಗುತ್ತೆ, ಎ ಆಗುತ್ತೆ, ಬಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಸಿ ಈಸ್ ನಾಟ್ ಅ ಕಾರ್ನರ್ ಪಾಯಿಂಟ್ ಬಿಕಾಸ್ it is not the point of intersection of boundary lines which cover the feasible region. Okay, so I hope you have understood these definitions. ಸೊ ನೋಡಿ, ತುಂಬ ಇಂಪಾರ್ಟೆಂಟು, ತುಂಬ ಸಿಂಪಲ್ಲು. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೋ ನೀಡ್ ಟು ರಿಮೆಂಬರ್ ದ ಡೆಫಿನೇಷನ್. ಬಯಾಟ್ ಮಾಡೋದಕ್ಕೆ ಅಗತ್ಯ ಇಲ್ಲ. ಈಸಿಲಿ ಯು ಕ್ಯಾನ್ ರಿಮೆಂಬರ್. ಅರ್ಥ ಆಗ್ತಿದೆಯಾ? ಮೆಮೊರೈಸ್ ಮಾಡೋ ಅಗತ್ಯ ಇಲ್ಲ. ಸಿಂಪ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಈಸಿಲಿ ರಿಮೆಂಬರ್ ದ ಡೆಫಿನೇಷನ್ಸ್. ಅರ್ಥ ಆಯ್ತಲ್ಲ? ಸೊ ಈಗ 1 ಮಾರ್ಕ್ ನಿಮಗೆ ಖಂಡಿತ ನಿಮಗೆ ಬಂದಿದೆ ಅಂತ ಇದಿಷ್ಟು ಅರ್ಥ ಆಗಿದ್ರೆ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.